ಇವತ್ತು ನನ್ನ ಮುಂದೆ ನಥಿಂಗ್ ಅವರು ಕಳಿಸಿರುವಂತ ಒಂದು ಸ್ಪೆಷಲ್ ಬಾಕ್ಸ್ ಇದೆ. ಈ ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಎರಡು ಫೋನ್ಗಳು ನೋಡಕ್ ಸಿಗ್ತಾ ಇದೆ. ಒಂದು ನಥಿಂಗ್ ಫೋನ್ 3A ಮತ್ತು ಇನ್ನೊಂದು ನಥಿಂಗ್ ಫೋನ್ 3A Pro ಅಂತ. ಈ ಫೋನ್ ನ ಪ್ರೋ ವೇರಿಯಂಟ್ ಕಂಪೇರ್ ಮಾಡ್ಕೊಂಡ್ರೆ ಈ ಕ್ಯಾಮರಾ ಬಂಪ್ ಇದೆ ಅಲ್ವಾ, ಅದನ್ನ ಬಿಟ್ರೆ ಉಳಿದ ಎಲ್ಲಾ ಲುಕ್ಕು ಕೂಡ ತುಂಬಾ ಸಿಮಿಲರ್ ಆಗಿದೆ. ನೀವು ಪಬ್ಲಿಕ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾ ಇದೀರಾ ಅಂತ ಅಂದ್ರೆ ಎಲ್ಲರೂ ಹಿಂದೆ ಒಂದ್ಸಲ ತಿರುಗ್ಬಿಟ್ಟು ನೋಡ್ಕೊಂಡು ಹೋಗ್ತಾರೆ, ಏನ್ ಗುರು ತುಂಬಾ ಡಿಫ್ರೆಂಟ್ ಆಗಿದೆ ಫೋನ್ ಅಂತ 100% ಅಂತರ ಆಯ್ತಾ. ಏನಕ್ಕೆ ಅಂದ್ರೆ ಒಂಥರ ಟ್ರಾನ್ಸ್ಪರೆಂಟ್ ಡಿಸೈನು, ಗ್ಲಿಫ್ ಇಂಟರ್ಫೇಸ್ ವಿಚಿತ್ರವಾಗಿದೆ ಒಂದ್ ರೀತಿ ಫೋನ್ ಹೇಳ್ಬೇಕು ಅಂತ ಅಂದ್ರೆ. ಈ ಗ್ಲಿಫ್ ಒಂದ್ ರೀತಿ ಟೈಮರ್ ರೀತಿಯಲ್ಲೂ ಕೂಡ ಕೆಲಸವನ್ನ ಮಾಡುತ್ತೆ. ಚಾರ್ಜ್ ಹಾಕಿದ್ರೆ ಬ್ಯಾಟ್ರಿ ಎಷ್ಟು ಚಾರ್ಜ್ ಆಗಿದೆ ಅಂತ ಒಂದು ಇಂಡಿಕೇಟರ್ ಮುಖಾಂತರ ನೋಡ್ಕೋಬಹುದು. ಫ್ಲೆಕ್ಸಿಬಲ್ ಅಮೋಲೆಡ್ ಡಿಸ್ಪ್ಲೇ ಇದೆ. ಇದು 120 ವಾಟ್ಸ್ ರಿಫ್ರೆಶ್ ರೇಟ್ ಅನ್ನ ಹೊಂದಿರುವಂತಹ ಡಿಸ್ಪ್ಲೇ. ಸ್ನ್ಯಾಪ್ಡ್ರಾಗನ್ 7S Gen 3 ಪ್ರೊಸೆಸರ್ ಇದೆ. ತುಂಬಾ ಪವರ್ಫುಲ್ ಆಗಿರುವಂತಹ ಪ್ರೊಸೆಸರ್ ಈ ಪ್ರೈಸ್ ರೇಂಜ್ ಗೆ ಅಂತ ಅನ್ನಲ್ಲ. ಟೋಟಲ್ 3 ಸೆನ್ಸಾರ್ ಇದೆ. 50 MP ಇದು ಮೈನ್ ಸೆನ್ಸಾರ್, ಸ್ಯಾಮ್ಸಂಗ್ ಸೆನ್ಸಾರ್. 50 MP ಫ್ರಂಟ್ ಕ್ಯಾಮೆರಾ ಕೊಟ್ಟಿದ್ದಾರೆ. ಈ ಫೋನ್ ಅಲ್ಲಿ ಒಂದು ಡೆಡಿಕೇಟೆಡ್ ಎಸೆನ್ಷಿಯಲ್ ಬಟನ್ ನ ಕೊಟ್ಟಿದ್ದಾರೆ ಆಯ್ತಾ. ಸೊ ಇದೇನಪ್ಪ ಮಾಡುತ್ತೆ ಅಂತ ಅಂದ್ರೆ ನಮ್ಮ ಡೇ ಟು ಡೇ ಟಾಸ್ಕ್ ಅನ್ನ, ರೂಟೀನ್ ನ ನಾವು ಇದರಲ್ಲಿ ರೆಕಾರ್ಡ್ ಮಾಡಬಹುದು, ಸಮರೈಸ್ ಮಾಡ್ಕೋಬಹುದು, ರಿಮೈಂಡರ್ ಇಟ್ಕೋಬಹುದು. ಮತ್ತು 5000 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಇಲ್ಲ. ನಮ್ಗೆ ಇದರಲ್ಲಿ ನಥಿಂಗ್ OS 3.1 ಸಿಗ್ತಾ ಇದೆ. ಒಂದು ಸ್ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಮಗೆ ಕೊಡುತ್ತೆ. ತುಂಬಾ ಸ್ಮೂತ್ ಆಗಿದೆ. ಇದರಲ್ಲಿ ಮ್ಯಾಟರ್ ಆಗುವಂತ ಅಪ್ಡೇಟ್ಗಳು ಯಾವುದೂ ಇಲ್ಲ. ಈ ಇದರಲ್ಲಿ ನಿಮ್ಮ ಪ್ರಿಯಾರಿಟಿಗೆ ತಕ್ಕಂಗೆ ಫೋನ್ ನ ಡಿಸೈಡ್ ಮಾಡಿ. ನಾನಾಗಿದೆ ಈ 3A ಚೂಸ್ ಮಾಡ್ತೀನಿ.